ವಿಮೋಚನೆ ಕಾಂಡ 31ನೇ ಅಧ್ಯಾಯ ವಚನ 1ರಿಂದ. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸ ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯೆಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬುವವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯ ಆತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನೂ ಸಕಲ ಶಿಲ್ಪಿಶಾಸ್ತ್ರಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅವನೊಂದಿಗೆ ದಾನ್ ಕುಲದವನಾದ ಅಹೀಸಮಾಕನ ಮಗನಾದ ಒಹೋಲಿಯಾಬನನ್ನು ನೇಮಿಸಿದ್ದೇನೆ. ಅದಲ್ಲದೆ ನಾನು ನಿನಗೆ ಆಜ್ಞಾಪಿಸಿದ್ದೆಲ್ಲವನ್ನು ಮಾಡುವುದಕ್ಕೆ ಜಾಣರೆಲ್ಲರ ಹೃದಯದಲ್ಲಿ ಜ್ಞಾನವನ್ನು ಉಂಟುಮಾಡಿದ್ದೇನೆ. ರೈಟ್ ಫ್ರೆಂಡ್ಸ್, ಇಲ್ಲಿ ಜಾಗ್ರತೆಯಿಂದ ನಾವು ಗಮನಿಸುವುದಾದರೆ, ಬೆಚಲೇಲನು ಎಂಬ ಒಬ್ಬ ವ್ಯಕ್ತಿಯನ್ನು ದೇವರು ಕರೆಯುತ್ತಿದ್ದಾರೆ. ಕರೆಯುವುದು ಮಾತ್ರವಲ್ಲದೆ ದೇವರು ಮೋಶೆಗೆ ಹೇಳ್ತಿದ್ದಾರೆ, ಮೋಶೇ, ನಾನು ಬೆಚಲೇಲನನ್ನು ಕರೆಯುತ್ತಿದ್ದೇನೆ. ಬೆಚಲೇಲನು ಒಂದು ಕೆಲಸ ಮಾಡಬೇಕು. ಬೆಚಲೇಲನು ಪರಿಚರ್ಯ ಮಾಡಬೇಕು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳ್ರಿ. ಬೆಚಲೇಲನು ಎಂಬ ಹೆಸರಿನ ಅರ್ಥ ಯೆಹೋವನ ನೆರಳಿನಲ್ಲಿ ಎಂದರ್ಥ. ಬಂದಿಯಾಳಾಗಿರುವ ಬೆಚಲೇಲನನ್ನು ದೇವರು ತನ್ನ ನೆರಳಿನಲ್ಲಿ ಮರೆಮಾಡಿಟ್ಟಿದ್ರು. ಬಂದಿಯಾಳಾಗಿ ಮರಣ ಹೊಂದದಂತೆ, ಫರೋಹನ ಕಠಿಣವಾಗಿರುವಂತಹ ಪರಿಪಾಲನೆಯಲ್ಲಿ ನಶಿಸಿ ಹೋಗದಂತೆ, ಆಪತ್ತಿನಲ್ಲಿ ಅಪಾಯದಲ್ಲಿ ಸಮಾಧಿಯಾಗದಂತೆ ದೇವರು ಬೆಚಲೇಲನನ್ನು ಕಾಪಾಡಿದ್ರು. ಕಾರಣವೇನೆಂದರೆ, ಬೆಚಲೇಲನ ವಿಷಯದಲ್ಲಿ ದೇವರು ತನ್ನ ಕೆಲಸ ಸೇವೆಯನ್ನು ಇಟ್ಟಿದ್ರು. ಮತ್ತೊಂದು ಸಾರಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳಿ. ದೇವರು ನಮ್ಮೆಲ್ಲರ ವಿಷಯದಲ್ಲಿ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ಪ್ರತ್ಯೇಕ ಶ್ರದ್ಧೆಯುಳ್ಳವರಾಗಿದ್ದಾರೆ. ನೀವು ಸ್ತ್ರೀ ಆಗಿರಬಹುದು, ಪುರುಷನಾಗಿರಬಹುದು, ಯವನಸ್ಥನಾಗಿರಬಹುದು, ಇಲ್ಲವೇ ವಯಸ್ಸು ಹೆಚ್ಚಾಗುತ್ತಿರುವ ತಂದೆಯಾಗಿರಬಹುದು, ತಾಯಿಯಾಗಿರಬಹುದು. ನಮ್ಮೆಲ್ಲರ ವಿಷಯದಲ್ಲಿ ದೇವರು ಒಂದು ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ಆತನ ಪ್ರಣಾಳಿಕೆ ನಮ್ಮ ಮೇಲಿರೋದ್ರಿಂದಲೇ ನಾವು ಸಜೀವರ ಲೆಕ್ಕದಲ್ಲಿದ್ದೇವೆ. ಎಷ್ಟೋ ಅಪಾಯ ಬಂದವು, ಆಪತ್ತುಗಳು ಬಂದವು. ಇವೆಲ್ಲವುಗಳಿಂದ ದೇವರು ನಮ್ಮನ್ನು ಕಾಪಾಡಲು ಪ್ರಧಾನ ಕಾರಣವೇನೆಂದರೆ, ನಮ್ಮ ವಿಷಯದಲ್ಲಿ ಆತನು ಹಾಕಿಕೊಂಡಿರುವ ಉದ್ದೇಶಗಳನ್ನು ನೆರವೇರಿಸಬೇಕು, ಪೂರ್ತಿಗೊಳಿಸಬೇಕು ಎಂದು ಆಶಿಸುತ್ತಿದ್ದಾರೆ. ನಮ್ಮ ಕುರಿತು ಎಲ್ಲವೂ ಆತನಿಗೆ ಗೊತ್ತು. ನಮ್ಮ ಆತ್ಮಿಕತೆ ಗೊತ್ತು, ನಮ್ಮ ಬಲ ಏನೆಂದು ಗೊತ್ತು, ನಮ್ಮ ಬಲಹೀನತೆ ಕೂಡ ಏನೆಂದು ಗೊತ್ತು. ಸಮಸ್ತವನ್ನು ಅರಿತ ದೇವರು ತನ್ನ ಉದ್ದೇಶವನ್ನು, ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕು ಎಂದು ಕೋರಿಕೊಳ್ಳುತ್ತಾ, ಬೆಚಲೇಲನ ವಿಷಯದಲ್ಲಿ ಹೇಗೆ ದೇವರು ತನ್ನ ಪ್ರಣಾಳಿಕೆಯನ್ನು ಹಾಕಿಕೊಂಡಿದ್ರೋ ಹಾಗೆಯೇ ನಮ್ಮ ವಿಷಯದಲ್ಲಿ ತನ್ನ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ಬೆಚಲೇಲನನ್ನು ದೇವರು ಕರೆಯುವಾಗ 3 ವಿಷಯಗಳನ್ನು ನೋಡ್ತೇವೆ. ಮೊದಲನೇದಾಗಿ, ಯಾವ ಕರೆಗಾಗಲಿ, ಯಾವ ಕೆಲಸಕ್ಕಾಗಲಿ, ಯಾವ ಪರಿಚರ್ಯಕ್ಕಾಗಲಿ ಬೆಚಲೇಲನನ್ನು ದೇವರು ಕರೆದಿದ್ದಾರೋ ಆ ಕೆಲಸ ಮಾಡುವುದಕ್ಕಾಗಿ ದೇವರು ಬೆಚಲೇಲನಿಗೆ ಸಾಮರ್ಥ್ಯ ಕೊಡುತ್ತಾರೆ. ದೇವರು ನಿಮಗೆ ಯಾವ ಜವಾಬ್ದಾರಿಕೆ ಕೊಡುತ್ತಿದ್ದಾರೋ, ಯಾವ ಕರೆ ಕೊಡುತ್ತಿದ್ದಾರೋ ಆ ಕರೆಯನ್ನು, ಆ ಪ್ರಣಾಳಿಕೆಯನ್ನು ನೆರವೇರಿಸುವುದಕ್ಕಾಗಿ ದೇವರು ಖಚಿತವಾಗಿಯೂ ಸಾಮರ್ಥ್ಯವನ್ನು ಕೊಡ್ತಾರೆ. ನಮ್ಮಲ್ಲಿ ಯಾರೇ ಆಗಲಿ, ದೇವರೇ ನನ್ನಿಂದ ಆಗ್ತಾ ಇಲ್ಲ, ಈ ಕೆಲಸ ನನಗೆ ಕೊಟ್ಟಿದ್ದೀರಿ, ನನಗೊಂದು ಸಭೆ ಕೊಟ್ಟಿದ್ದೀರಿ, ಸಭಾಪಾಲಕನಾಗಿ ಆರಿಸಿಕೊಂಡಿದ್ದೀರಿ, ಆದರೆ ನನ್ನಿಂದ ಆಗ್ತಾ ಇಲ್ಲ. ಸುವಾರ್ತಿಕನನ್ನಾಗಿ ಕರೆದಿದ್ದೀರಿ, ಆದರೆ ನನ್ನಿಂದ ಆಗ್ತಾ ಇಲ್ಲ ಈ ಸೇವೆ ಮಾಡುವುದಕ್ಕಾಗಿ. ಸಭಾ ಹಿರಿಯನನ್ನಾಗಿ ಆರಿಸಿಕೊಂಡಿದ್ದೀರಿ, ಆ ಜವಾಬ್ದಾರಿಕೆಗಳನ್ನು ನಿರ್ವಹಿಸುವಂಥದ್ದು ನನ್ನಿಂದ ಆಗ್ತಾ ಇಲ್ಲ. ಮಕ್ಕಳನ್ನು ಸಾಕುವುದು ನನ್ನಿಂದ ಆಗ್ತಾ ಇಲ್ಲ. ಕುಟುಂಬ ಪೋಷಿಸಿಕೊಳ್ಳುವಂಥದ್ದು ನನ್ನಿಂದ ಆಗ್ತಾ ಇಲ್ಲ. ಕುಟುಂಬವನ್ನು ಕಟ್ಟಿಕೊಳ್ಳುವಂಥದ್ದು ನನ್ನಿಂದ ಆಗ್ತಾ ಇಲ್ಲ. ಓದುವುದರಲ್ಲಿ ಜಯ ಸಾಧಿಸುವುದು ನನ್ನಿಂದ ಆಗ್ತಾ ಇಲ್ಲ. ಇರುವ ಉದ್ಯೋಗ ಮಾಡಲು ನನಗೆ ಸಾಧ್ಯವಾಗುತ್ತಿಲ್ಲ. ವ್ಯಾಪಾರ ಮುಂದೆ ಸಾಗುತ್ತಿಲ್ಲ ಎಂದು ದಯವಿಟ್ಟು ಈ ಮಾತನ್ನು ಹೇಳಬೇಡಿ. ಯಾಕೆಂದರೆ ದೇವರು ನಿಮ್ಮ ಕೈಗೆ ಕೊಟ್ಟಂತಹ ಕೆಲಸ ಇಲ್ಲವೇ ಸೇವೆ ಎಂಥದ್ದೇ ಆಗಿದ್ರೂ ಸಹ ಅದನ್ನು ಮಾಡುವ ಶಕ್ತಿ ಖಚಿತವಾಗಿ ನಿಮಗೆ ಕೊಡುತ್ತಾರೆ ಎಂಬುದು ವಾಸ್ತವ. ಮೋಶೆ ತೊದಳುವವನಾಗಿದ್ದ, ಆದರೆ ದೇವರು ನಾಯಕನನ್ನಾಗಿ ಮಾಡಿದ್ರು. ದಾವೀದನು ಕುರುಬನಾಗಿದ್ದ, ಆದರೆ ದೊಡ್ಡ ರಾಜನನ್ನಾಗಿ ಮಾಡಿದ್ರು. ಪೇತ್ರನು ಮೀನು ಹಿಡಿಯುವವನಾಗಿದ್ದ, ಆದರೆ ಅಪೊಸ್ತಲನನ್ನಾಗಿ ದೇವರು ಮಾರ್ಪಡಿಸಿದ್ರು. ಗಿದಿಯೋನನು ಬಂದಿಯಾಳಾಗಿ ಬಳಲುವಂಥವನಾಗಿದ್ದನು,
ಆದರೆ ಬಲವಾಗಿ ದೇವರ ಕೈಯಲ್ಲಿ ಒಂದು ಬಲವಾದ ಅಂಬುವಿನಂತೆ ಉಪಯೋಗವಾದ. ಸತೀಶ್ ಕುಮಾರಾದ ನಾನೇನಷ್ಟು ಬುದ್ಧಿವಂತನಾಗಿರಲಿಲ್ಲ, ಬಹು ಜ್ಞಾನವುಳ್ಳವನು ಕೂಡ ಆಗಿರಲಿಲ್ಲ. ಆದರೆ ಈ ದಿನ ಇಷ್ಟೊಂದು ಸೇವೆ ಮಾಡಲು ಸಾಧ್ಯವಾಗ್ತಿರೋದಾದರೆ ಅದಕ್ಕೆ ಸಾಮರ್ಥ್ಯ ಕೊಟ್ಟಾತನು ದೇವರು. ನಾವು ಮಾಡುವ ಸೇವೆಯನ್ನು ನೋಡಿ ಬಹಳ ಜನ ಆಶ್ಚರ್ಯಪಡ್ತಾರೆ. ನಮ್ಮ ಸೇವೆಯ ಅಭಿವೃದ್ಧಿ ನೋಡುವಾಗ ಬಹಳಷ್ಟು ಜನ ಆಶ್ಚರ್ಯಪಡುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇಶಗಳವರು ಕಲ್ವರಿ ಟೆಂಪಲ್ ಇಂಡಿಯಾ, ಸತೀಶ್ ಕುಮಾರ್ ಇಂಡಿಯಾ ಎಂದು ಹೆಚ್ಚು ಜನರು ಗೂಗಲ್ನಲ್ಲಿ ಸರ್ಚ್ ಮಾಡ್ತಿದ್ದಾರೆ. ಕಾರಣವೇನು? ಈ ದಿನ ಪ್ರಪಂಚದ 4 ಮೂಲೆಗಳಲ್ಲಿಯೂ ಕಲ್ವರಿ ಟೆಂಪಲ್ ಕುರಿತಾಗಿ ವಿಸ್ತಾರವಾಗಿ ಗೊತ್ತಾಗ್ತಿದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಬಹು ವೇಗವಾಗಿ ಬೆಳೆಯುತ್ತಿರುವ ಸಭೆಯಾಗಿ ಕಲ್ವರಿ ಟೆಂಪಲ್ ಗುರುತಿಸಲ್ಪಡುತ್ತಿದೆ. ಇದು ಹೇಗೆ ಸಾಧ್ಯವಾಗ್ತಿದೆ? 17 ವರ್ಷಗಳ ಹಿಂದೆ 25 ಜನರಿಂದ ಪ್ರಾರಂಭಿಸಲ್ಪಟ್ಟ ಚಿಕ್ಕ ಸಭೆ 3 ಲಕ್ಷಕ್ಕೂ ಅಧಿಕವಾದ ಸದಸ್ಯರು ಹೇಗಾದ್ರು ನಮ್ಮ ಸಭೆಗೆ ಹೇಗೆ ಸೇರಿಸಲ್ಪಟ್ಟರು? ಪ್ರಪಂಚ ಚರಿತ್ರೆಯಲ್ಲಿಯೇ ಕ್ರೈಸ್ತತ್ವ ಹುಟ್ಟಿದಂದಿನಿಂದ ಇಂದಿನವರೆಗೂ ಯಾವುದೇ ದೇಶದಲ್ಲಾಗಲಿ, ಯಾವುದೇ ಖಂಡದಲ್ಲಾಗಲಿ, ಪಟ್ಟಣದಲ್ಲಾಗಲಿ, ಸಭೆಯಲ್ಲಾಗಲಿ ಇದು ಸಾಧ್ಯವಾಗಲಿಲ್ಲ. ಮತ್ತೆ ಕಲ್ವರಿ ಟೆಂಪಲ್ಗೆ ಹೇಗೆ ಸಾಧ್ಯವಾಯಿತು? ಸತೀಶ್ ಕುಮಾರಾದ ನನಗೇನಾದರೂ ಅತ್ಯುನ್ನತವಾದ ಶಕ್ತಿಗಳು ಇವೆಯಾ? ಮತ್ತೆ ಈ ರೀತಿಯಾಗಿ ಈ ಸೇವೆ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಬರಲು ಕಾರಣವೇನು? ದೇವರು. ಯಾರು ಕೊಟ್ಟಿದ್ದಾರೆ ಈ ಜಯ? ಯಾರು ಕೊಟ್ಟಿದ್ದಾರೆ ಈ ಪ್ರತಿಫಲ? ಯಾರು ಕೊಟ್ಟಿದ್ದಾರೆ ಈ ಸೇವೆ ಮಾಡುವುದಕ್ಕಾಗಿ? ಸತೀಶ್ ಕುಮಾರಾದ ನಾನಾಗಿರಬಹುದು, ನನ್ನೊಂದಿಗೆ ಸೇವೆ ಮಾಡುವಂತಹ ಸಹೋದರರಾಗಿರಬಹುದು. ನಮ್ಮೆಲ್ಲರಿಗೆ ಸಾಮರ್ಥ್ಯ ಕೊಟ್ಟಿದ್ಯಾರು? ದೇವರು. ಸತೀಶ್ ಕುಮಾರಾದ ನಾನು ಗರ್ವಪಡುವುದಕ್ಕಾಗಲಿ, ಅತಿಶಯ ಪಡುವುದಕ್ಕಾಗಲಿ 1% ಅವಕಾಶವಿಲ್ಲ. ಯಾಕೆಂದರೆ ಈ ದಿನ ನಾವು ನೋಡುತ್ತಿರುವ ಸೇವೆ, ಮಾಡುತ್ತಿರುವ ಸೇವೆ, ಇದೆಲ್ಲದಕ್ಕೂ ಸಾಮರ್ಥ್ಯ ಕೊಟ್ಟಾತನು ದೇವರೇ. ನಿಮ್ಮೆಲ್ಲರಿಗೆ ಗೊತ್ತು, ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ಒಬ್ಬ ಸ್ಟೂಡೆಂಟ್ ಆಗಿ ಸ್ಕೂಲ್ನಲ್ಲಿ ಓದುತ್ತಿರುವಾಗ ಸತೀಶ್ ಕುಮಾರಾದ ನಾನು ಸರಿಯಾಗಿ ಮಾತಾಡಲು ಕೂಡ ಬರದೆ ತೊದಳುವವನಾಗಿದ್ದೆ. ನಾನು ಮಾತಾಡ್ತಾ ಇದ್ರೆ ಸ್ಕೂಲ್ನಲ್ಲಿರುವ ಟೀಚರಿಗೂ ಅರ್ಥ ಆಗ್ತಾ ಇರಲಿಲ್ಲ, ನನ್ನ ತಂದೆಗೂ ಅರ್ಥ ಆಗ್ತಾ ಇರಲಿಲ್ಲ. ಅಷ್ಟು ಸ್ಪೀಡಾಗಿ ಮಾತಾಡ್ತಿದ್ದೆ. ಮಾತಾಡಲು ಕೂಡ ಕೈಲಾಗದಂತಹ ಸತೀಶ್ ಕುಮಾರಾದ ನನ್ನನ್ನು ದೇವರು ಈ ದಿನ ಹೀಗೆ ಉಪಯೋಗಿಸಿಕೊಳ್ತಿದ್ದಾರೆ. ಅದೇ ರೀತಿ ಅನೇಕರು ಕ್ರೈಸ್ತರಾಗಿರ್ಬೋದು, ಕ್ರೈಸ್ತರಲ್ಲದವರಾಗಿರ್ಬೋದು, ನನಗೆ ಭೇಟಿಯಾದಾಗ ಹೇಳುವ ಸಹಜವಾದ ಮಾತೇನ್ ಗೊತ್ತಾ? ಬ್ರದರ್, ನೀವು ಮಾತಾಡುತ್ತಿರುವಾಗ ನಿಮ್ಮ ಮಾತು ಕೇಳಿಸಿಕೊಳ್ಳಬೇಕನಿಸುತ್ತದೆ. ಶುದ್ಧವಾದ ಭಾಷೆಯಲ್ಲಿ ಮಾತಾಡ್ತೀರಿ ಅನ್ನುತ್ತಾರೆ, ಪ್ಲಸ್ ಸ್ಪಷ್ಟವಾಗಿ ಮಾತಾಡುತ್ತೀರಿ ಅನ್ನುತ್ತಾರೆ. ಯಾರು ಕೊಟ್ಟಿದ್ದಾರೆ ಈ ಸಾಮರ್ಥ್ಯ? ತೊದಳುವವನಾದ ನನಗೆ ದೇವರೇ. ಇತ್ತೀಚೆಗೆ ಒಬ್ಬ ಸೇವೆ ಮಾಡುವಂತಹ ಸೇವಕರು ನನ್ನೊಂದಿಗೆ ಮಾತಾಡುತ್ತಾ ಈ ರೀತಿಯಾಗಿ, ನಾವು ಯಾರೊಂದಿಗಾದರೂ ಮಾತಾಡುತ್ತಿರುವಾಗ ಸ್ವಲ್ಪ ಹೆಚ್ಚಾಗಿ ಅಭಿನಂದಿಸುವ ಪ್ರಯತ್ನ ಮಾಡ್ತೇವೆ. ಯಾವುದೇನೇ ಆಗಿರಲಿ, ಆ ಸೇವೆ ಮಾಡುವ ವ್ಯಕ್ತಿ ನನ್ನೊಂದಿಗೆ ಮಾತಾಡ್ತಿರುವಾಗ, ಬ್ರದರ್ ನೀವು ಮಾತಾಡುತ್ತಿರುವಾಗ ನಿಮ್ಗೇ ನೋಡ್ಬೇಕನ್ಸುತ್ತೆ, ಹಾಗೇ ಉಳ್ಕೊಳ್ಳುತ್ತೇವೆ, ನಿಮ್ಮ ಮಾತು ಕೇಳಬೇಕನ್ಸುತ್ತೆ, ಯಾಕೆಂದರೆ ಮುತ್ತು ಉದುರಿದಂತಿರುತ್ತೆ ನೀವು ಮಾತಾಡುತ್ತಾ ಇರುವಾಗ ಎಂದು ಹೇಳಿದ್ರು. ಅದು ಅತಿಶಯಯುಕ್ತವಾದದ್ದೋ ಇಲ್ಲವೇ ಅಭಿನಂದಿಸುವಂಥದ್ದಾಗಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ವಾಸ್ತವ, ನನ್ನ ಬಾಯಿಯಿಂದ ಅಮೂಲ್ಯವಾದ ಸಂದೇಶಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸಾರಲ್ಪಡುತ್ತಾ ಇರೋದಾದರೆ ಅದಕ್ಕೆ ಕಾರಣ ಸತೀಶ್ ಕುಮಾರಾದ ನನ್ನ ಶಕ್ತಿಯಲ್ಲ, ಸತೀಶ್ ಕುಮಾರಾದ ನನ್ನ ಹಿಂದೆ ಇರುವ ದೇವರ ಶಕ್ತಿಯಾಗಿದೆ. ದೇವರಿಗೆ ಮಹಿಮೆ ಪಡಿಸುವುದಕ್ಕಾಗಿ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಹಾಗಾಗಿ ಹೇಳಬೇಡಿ ನಾನು ನನ್ನ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗ್ತಿದೆ ಎಂದು, ಈ ಗಂಡನೊಂದಿಗೆ ಬದುಕೋದು ಕಷ್ಟವಾಗ್ತಿದೆ ಎಂದು, ಮಕ್ಕಳನ್ನು ಬೆಳೆಸುವುದು ಕಷ್ಟವಾಗ್ತಿದೆ ಎಂದು, ಈ ಹೆಂಡತಿ ಮಕ್ಕಳನ್ನು ಸಾಕುವುದು ಕಷ್ಟವಾಗ್ತಿದೆ ಎಂದು, ಈ ಸಭೆ ನಡೆಸುವಂಥದ್ದು, ಈ ಸೇವೆ ಮಾಡುವಂಥದ್ದು ಕಷ್ಟವಾಗ್ತಿದೆ ಎಂದು, ಈ ಉದ್ಯೋಗ ಮಾಡುವುದು ನನ್ನಿಂದ ಆಗೋದಿಲ್ಲವೆಂದು, ಈ ವ್ಯಾಪಾರ ಮುಂದುವರಿಸುವುದು ನನ್ನ ಕೈಲಾಗುವುದಿಲ್ಲವೆಂದು ಹೇಳಬೇಡಿರಿ. ದೇವರು ನಿಮ್ಮ ಸಂಗಡ ಇಲ್ಲದಿದ್ದರೆ ಯಾವುದು ನಿಮ್ಮಿಂದ ಸಾಧ್ಯವಾಗಲ್ಲ. ದೇವರು ನಿಮ್ಮ ಸಂಗಡ ಇಲ್ಲದಿದ್ದರೆ ನೀವು ಏನು ಸಾಧಿಸ್ಲಿಕ್ಕಾಗಲ್ಲ. ಯೇಸು ಒಂದು ಮಾತು ಹೇಳಿದ್ದಾರೆ, ನಾನು ತಂದೆಯಿಂದ ಬೇರೆ ಇದ್ದು ಏನು ಮಾಡಲಾರೆನು ಅಂದಿದ್ದಾರೆ. ದೇವರಿಂದ ಬೇರೆಯಾಗಿ, ದೇವರ ಜೊತೆಯಿಲ್ಲದೆ ನೀವು ಏನು ಸಾಧಿಸಲಾರಿರಿ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲು ಕಾಯುವವರ ಪ್ರಯಾಸ ವ್ಯರ್ಥ. ಅಷ್ಟು ಮಾತ್ರವಲ್ಲ, ಯೆಹೋವನ ಅಪ್ಪಣೆಯಿಲ್ಲದೆ ಊಟ ಮಾಡಿ ತೃಪ್ತಿಗೊಳ್ಳುವಂಥವನು ಯಾವನು? ಆತನ ಅನುಮತಿಯಿಲ್ಲದೆ ನೀವು ಊಟ ಕೂಡ ಮಾಡ್ಲಿಕ್ಕಾಗಲ್ಲ, ಆತನ ಆಜ್ಞೆ ಇಲ್ಲದೆ ಒಂದು ಹೆಜ್ಜೆ ಕೂಡ ಹಾಕ್ಲಿಕ್ಕಾಗಲ್ಲ. ಅದೇ ವಾಸ್ತವ.
ಈ ದಿನ ನಿಮ್ಮ ಜೀವಿತದಲ್ಲಿ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರೋ, ಯಾವ ಪರಿಚರ್ಯ ಮಾಡ್ತಾ ಇದ್ದೀರೋ, ಯಾವ ಜವಾಬ್ದಾರಿಕೆ ಹೊಂದಿಕೊಂಡಿದ್ದೀರೋ ಅದನ್ನು ನೀವು ಮಾಡಲು ದೇವರು ನಿಮಗೆ ಸಾಮರ್ಥ್ಯ ಕೊಡ್ತಾರೆ. ಬೆಚಲೇಲನಿಗೆ ನಾನೇ ಸಾಮರ್ಥ್ಯ ಕೊಟ್ಟಿದ್ದೇನೆ, ಅವನಿಗೆ ಬಹಳ ಸ್ಕಿಲ್ಸ್ಗಳಿವೆ. ಅವನಿಗಿರುವ ವಿಶೇಷತೆ ಏನು? 3ನೇ ವಚನ. ವಿಚಿತ್ರವಾಗಿ ಕೆತ್ತನೆಯ ಕೆಲಸ ಮಾಡುವುದಕ್ಕಾಗಿಯೂ, ಬಂಗಾರಗಳಿಂದಲೂ ಬೆಳ್ಳಿಗಳಿಂದಲೂ ಕೆಲಸ ಮಾಡುವುದಕ್ಕೂ, ರತ್ನಗಳನ್ನು ಕಿತ್ತುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯೆ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಒಂದು ಕೆಲಸ ಅಲ್ಲ ಪ್ರಿಯರೇ, ಒಂದು ಕೆಲಸ ಅಲ್ಲ. ಬೆಚಲೇಲನಿಗೆ ದೇವರು ಅನೇಕ ಟ್ಯಾಲೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಅನೇಕ ವಿಷಯಗಳಲ್ಲಿ ನಿಪುಣತೆಯನ್ನು ಕೊಟ್ಟಿದ್ದಾರೆ. ಸೋಮಾರಿಗಳನ್ನು ದೇವರು ಉಪಯೋಗಿಸಲ್ಲ ಪ್ರಿಯರೇ. ಯಾವಾಗ ನೋಡಿದ್ರು ಗುರುಕೆ ಹೊಡೆಯುವವರನ್ನು ದೇವರು ಉಪಯೋಗಿಸಲ್ಲ. ಕ್ಷಮಿಸಿ, ಯಾರಾದರೂ ಗುರುಕೆ ಹೊಡೆಯುವವರಿದ್ರೆ, ಗೊರಕೆ ಹೊಡೆಯುವವರಿಗೆ ನಾನು ಅವರನ್ನು ನಿಂದಿಸುವ ಪ್ರಯತ್ನ ಮಾಡುತ್ತಿಲ್ಲ. ಕೆಲವರು ಸಹಜವಾಗಿ ಗುರುಕೆ ಹೊಡೆಯುತ್ತಾರೆ. ಬಹಳ ಆಯಾಸಗೊಂಡು ನಿದ್ರೆ ಮಾಡುವಾಗ ಗೊರಕೆ ಹೊಡೆಯುತ್ತಾರೆ. ಇಲ್ಲವೇ ಕೆಲವರಿಗೆ ಸಹಜವಾದ ಬಲಹೀನತೆ ಗೊರಕೆ ಹೊಡೆಯುವುದಾಗಿರುತ್ತೆ. ಗೊರಕೆ ಹೊಡೆಯುವುದು ತಪ್ಪೆಂದು ಹೇಳ್ತಾ ಇಲ್ಲ, ಆದ್ರೆ ಯಾವಾಗಲೂ ಗೊರಕೆ ಹೊಡೆಯುವುದೇ ತಪ್ಪೆಂದು ಹೇಳ್ತಿದ್ದೇನೆ. ತಿನ್ನೋದು ತಪ್ಪಲ್ಲ, ಆದ್ರೆ ಯಾವಾಗ ನೋಡಿದ್ರು ತಿನ್ನುತ್ತಾ ಇರೋದು ತಪ್ಪು. ಮಲಗೋದು ತಪ್ಪಲ್ಲ, ಆದ್ರೆ ಯಾವಾಗ ನೋಡಿದ್ರು ಮಲಗುವಂಥದ್ದು ತಪ್ಪೆಂದು ಹೇಳ್ತಿದ್ದೇನೆ. ಅದಕ್ಕೆ ಸೋಮಾರಿ ಸ್ತ್ರೀಯರನ್ನು ದೇವರು ಆಶೀರ್ವದಿಸಲ್ಲ. ಕೆಲಸ ಮಾಡುವುದಕ್ಕಾಗಿ ಹಿಂಜರಿಯುವಂಥವರನ್ನು ದೇವರು ಆಶೀರ್ವದಿಸಲ್ಲ. ನಿಮಗೆ ಜ್ಞಾಪಕ ಇದೆಯಾ? ಒಮ್ಮೆ ಹೇಳಿದೆ, ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ. 25 ಇಯರ್ಸ್ ಬ್ಯಾಕ್ ಅಂದುಕೊಳ್ತೇನೆ, ನನ್ನ ಹತ್ರ ಬಹಳಷ್ಟು ಜನ ಈಗ ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿದ್ದಾರೋ ಆ ದಿನಗಳಲ್ಲಿಯೂ ಕೂಡ ಹತ್ತಾರು ಸಂಖ್ಯೆಯಲ್ಲಿ ತಮ್ಮಂದರು ಜೊತೆಗಿರ್ತಾ ಇದ್ರು ಸೇವೆಯಲ್ಲಿ ಸಹಕರಿಸುವುದಕ್ಕಾಗಿ. ಅವರಲ್ಲಿ ಒಬ್ಬನು ನಾವೆಲ್ಲರೂ ಸೇರಿ ಸೈಕಲ್ಗಳ ಮೇಲೆ ಗ್ರಾಮಗಳಿಗೆ ಹೋಗುತ್ತಿರುವಾಗ, ಒಬ್ಬನು ಸೈಕಲ್ ತುಳಿದ್ರೆ ಇನ್ನೊಬ್ಬನು ಹಿಂದೆ ಕೂತ್ಕೊಂಡು ಹಾರ್ನ್ ಹಿಡ್ಕೊಳ್ಳೋದಾಗ್ಲಿ, ಆಂಪ್ಲಿಫೈರ್ ಹಿಡ್ಕೊಳ್ಳೋದಾಗ್ಲಿ, ಕಾಂಗೋ ಹಿಡ್ಕೊಳ್ಳೋದಾಗ್ಲಿ, ಸೌಂಡ್ ಬಾಕ್ಸಸ್ ಹಿಡ್ಕೊಳ್ಳೋದಾಗ್ಲಿ, ಇದೆಲ್ಲ ಹೊತ್ಕೊಂಡು ಹೋಗ್ತಿದ್ದೆವು. ತುಳಿಯುವವನು ಸೈಕಲ್ ತುಳಿಯುತ್ತಾ ಇದ್ದ, ಹಿಂದೆ ಕೂತ್ಕೊಳ್ಳುವವರು ಇದೆಲ್ಲ ಹಿಡ್ಕೊಂಡು ಹಿಂದೆ ಕೂತ್ಕೊಳ್ತಿದ್ರು. ಹೀಗೆ ಗ್ರಾಮಗಳಿಗೆ ಹೋಗಿ ಸೇವೆ ಮಾಡ್ತಿದ್ದೆವು. ಅವರಲ್ಲಿ ಒಬ್ಬನು ಮಾತ್ರ ಯಾವಾಗಲೂ ಹಿಂದೆಯೇ ಕೂತ್ಕೊಳ್ತಾ ಇದ್ದ, ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಎಷ್ಟೋ ಶಿಸ್ತಾಗಿ ಕೂತ್ಕೊಳ್ತಾ ಇದ್ದ. ಅದನ್ ಬಿಟ್ರೆ ಏನು ಮಾಡ್ತಿರ್ಲಿಲ್ಲ. ಯಾವಾಗ ನೋಡಿದ್ರೂ ಕೂಡ ಒಬ್ಬನು ಸೈಕಲ್ ತುಳಿಯುವಾಗ ಇವನು ಹಿಂದೆ ಆರಾಮಾಗಿ ಕೂತ್ಕೊಳ್ತಿದ್ದ. ಅದನ್ನು ನೋಡಿ ನನಗೆ ಕೋಪ ಬಂದು ಒಂದು ದಿನ ಅವನಿಗೆ ಹೇಳ್ದೆ, ನೋಡಯ್ಯ, ನಾಳೆ ನೀನೇ ಸೈಕಲ್ ತುಳಿಯಬೇಕು, ಬೇರೆಯವರು ನಿನ್ನ ಹಿಂದೆ ಕೂತ್ಕೊಳ್ತಾರೆ ಎಂದು ಹೇಳ್ದೆ. ಆಗ ನಗುತ್ತಾ ಅವನು ಹೇಳ್ತಾನೆ, ಅಣ್ಣ, ನನಗೆ ಸೈಕಲ್ ತುಳಿಯಲು ಬರಲಾಣ ಎಂದು ಹೇಳ್ದ. ಒಂದು ವೇಳೆ ಸೈಕಲ್ ತುಳಿಯಲು ನಿನಗೆ ಬರದೇ ಇರೋದಾದ್ರೆ ಕಲಿಯಬಹುದಲ್ಲವೇ? ಕಲಿತುಕೋ ಎಂದು ಹೇಳ್ದೆ. ನಾನು ಕಲಿಯೋದೇನಷ್ಟು ದೊಡ್ಡ ಕಷ್ಟ ಅಲ್ಲಣ್ಣ, ಆದರೆ ಬೇಕಂತಲೇ ನಾನು ಕಲಿಯುತ್ತಾ ಇಲ್ಲ ಅಣ್ಣ ಎಂದು ಹೇಳ್ದ. ಯಾಕೆ ಕಲಿಯುತ್ತಾ ಇಲ್ಲಪ್ಪ ಎಂದು ಕೇಳಿದ್ರೆ ಅವನು ಕೊಟ್ಟ ವಿಚಿತ್ರವಾದ ಉತ್ತರ ಏನಿತ್ತು ಗೊತ್ತಾ? ಅಣ್ಣ, ಈಗ ಸೈಕಲ್ ಕಲ್ತವನೇನ್ ಮಾಡ್ತಿದ್ದಾನೆ? ತುಳಿಯುತ್ತಿದ್ದಾನೆ. ನಾನೇನ್ ಮಾಡ್ತಿದ್ದೇನೆ? ಹಿಂದೆ ಆರಾಮಾಗಿ ಕೂತ್ಕೊಳ್ತಿದ್ದೇನೆ. ಈಗ ನಾನೇನಾದರೂ ಸೈಕಲ್ ತುಳಿಯುವುದನ್ನು ಕಲ್ತ್ರೆ ಬೇರೆಯವನು ಆರಾಮಾಗಿ ನನ್ನ ಹಿಂದೆ ಕೂತ್ಕೊಳ್ತಾನೆ. ಬೇರೆ ಯಾರೋ ನನ್ನ ಹಿಂದೆ ಆರಾಮಾಗಿ ಕೂತ್ಕೊಳ್ಳುವುದಕ್ಕಿಂತ ಬೇರೆಯವರ ಹಿಂದೆ ನಾನು ಆರಾಮಾಗಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲವೇ? ಅವನ ಆಲೋಚನೆ ಬಗ್ಗೆ ಒಮ್ಮೆ ಯೋಚಿಸಿ. ಅವನು ಹೇಳೋದೇನೆಂದ್ರೆ, ಬೇರೆಯವರು ಕಷ್ಟಪಡುವಾಗ ಅದನ್ನು ಕೂತ್ಕೊಂಡು ಅನುಭವಿಸ್ತೇನೆ, ಆರಾಮಾಗಿ ಕೂತ್ಕೊಳ್ತೇನೆ. ನಾನು ಒಂದು ವೇಳೆ ಸೈಕಲ್ ತುಳಿಯೋದನ್ನು ಕಲ್ತ್ರೆ ಬೇರೆ ಯಾರೋ ಹಿಂದೆ ಕೂತ್ಕೊಂಡ್ರೆ ಅವರನ್ನು ಕುಡ್ರಿಸಿಕೊಂಡು ನಾನ್ಯಾಕೆ ಸೈಕಲ್ ತುಳಿಯಲಿ? ನಾನ್ಯಾಕೆ ಬೇವ್ರು ಸುರಿಸಲಿ? ನಾನ್ಯಾಕೆ ಕಷ್ಟಪಟ್ಟು ಸೈಕಲ್ ತುಳಿಯಲಿ? ಮತ್ತೊಬ್ಬನ ಹಿಂದೆ ಯಾಕೆ ಕೂತ್ಕೊಳ್ಬೇಕು? ಇದೆಲ್ಲ ಯಾಕೆ ಬೇಕು? ಸೈಕಲ್ ತುಳಿಯೋದನ್ನು ಕಲಿಯದೇ ಇದ್ರೆ ಬೇರೆಯವರು ತುಳಿಯುತ್ತಾರೆ, ಹಿಂದೆ ಕೂತ್ಕೊಳ್ಬಹುದು ಅಂದ್ಕೊಂಡ ಸೋಮಾರಿ. ನನಗೆ ಬರಲ್ಲ ಅನ್ನುವವನು ಸೋಮಾರಿ. ನನಗೆ ಬರ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ ಎಂದು ಹೇಳುವಂಥವರು ಸೋಮಾರಿಗಳು. ನನ್ನ ಜೀವಿತದಲ್ಲಿ ನಾನು ಸ್ವಲ್ಪವೂ ಇಷ್ಟಪಡಲಾರ್ದ ಮಾತು ಯಾವುದು ಗೊತ್ತಾ? ನನ್ನಿಂದ ಆಗಲ್ಲ, ನನಗೆ ಬರಲ್ಲ ಎಂಬ ಮಾತು. ಈ ಸೇವೆ ಇಷ್ಟೊಂದು ವಿಸ್ತಾರವಾಗಿ ಆಶೀರ್ವದಿಸಲ್ಪಡಲು ಒಂದು ಕಾರಣವೇನೆಂದರೆ ಟೆಲಿವಿಷನ್ ಸೇವೆ. 2003ರಲ್ಲಿ ಟೆಲಿವಿಷನ್ ಸೇವೆ ಸ್ಟಾರ್ಟ್ ಆಯಿತು. ಕ್ಯಾಮರಾ ಶೂಟಿಂಗ್ ಮಾಡೋದು ಬರ್ತಿರ್ಲಿಲ್ಲ, ಎಡಿಟಿಂಗ್ ಮಾಡೋದು ನನಗೆ ಬರ್ತಿರ್ಲಿಲ್ಲ. ಹಾಗಾಗಿ ಮೊಟ್ಟಮೊದಲು ಹೊರಗಡೆಯಿಂದಲೇ ಕ್ಯಾಮರಾಮ್ಯಾನ್ ಅನ್ನು, ಹೊರಗಡೆಯಿಂದಲೇ ಕ್ಯಾಮರಾವನ್ನು, ಹೊರಗಡೆಯಿಂದಲೇ ಲೈಟಿಂಗ್ಸ್ ಅನ್ನು ಬಾಡಿಗೆಗಾಗಿ ತರಿಸಿ ಶೂಟಿಂಗ್ ಮಾಡುತ್ತಿರುವಾಗ 1 ಗಂಟೆಗೆ ಇಷ್ಟೆಂದು ಅವರು ಚಾರ್ಜ್ ಮಾಡ್ತಾ ಇದ್ರು, ಇಲ್ಲವೇ 8 ಗಂಟೆಗೆ ಇಷ್ಟೆಂದು ಚಾರ್ಜ್ ಮಾಡ್ತಾ ಇದ್ರು. ಒಂದು ರಾತ್ರಿ ಶೂಟಿಂಗ್ ಆದ ನಂತರ 8 ಗಂಟೆಗಳಾದ ನಂತರ ಅವರು ನನ್ನ ಕೈಯಲ್ಲಿ 12,000 ಇಲ್ಲವೇ 15,000 ರೂಪಾಯಿಯ ಬಿಲ್ಲಿಟ್ರು. ನೋಡಿ ಭಯವೆನಿಸಿತು, ಆಶ್ಚರ್ಯವೆನಿಸಿತು. ಏನಿದು 8 ಗಂಟೆಗಳವರೆಗೂ ನೀವು ಶೂಟಿಂಗ್ ಮಾಡಿದ್ದಕ್ಕಾಗಿ, ಲೈಟಿಂಗ್ಸ್ಗಳೆಲ್ಲ ಹಿಡಿದುಕೊಂಡಿದ್ದಕ್ಕಾಗಿ?
12,000 ಚಾರ್ಜ್ ಮಾಡ್ತೀರಾ? ಆ ನಂತರ ಅವರಿಗೆ 12,000 ಕೊಟ್ಟು ಇನ್ನೇನು ಸೇವೆ ಮಾಡ್ಲಿಕ್ಕಾಗುತ್ತೆ ಅಂದುಕೊಂಡು ಒಂದು ಚಿಕ್ಕ ಕ್ಯಾಮರಾ ಕೊಂಡ್ಕೊಂಡೆ. ಹೊರಗಡೆ ಸೌಂಡ್ ಬರಲಾರದೆ ಇರಬೇಕಾದ್ರೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಬೇಕು. ಸ್ಟುಡಿಯೋ ಇರಲಿಲ್ಲ, ಒಂದು ಚಿಕ್ಕ ಕೋಣೆ ಇತ್ತು. ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನ್ ಶಬ್ದ ಬರುತ್ತದೆ ಅಂದುಕೊಂಡು ಫ್ಯಾನ್ ಆಫ್ ಮಾಡ್ತಿದ್ದೆ. ಲೈಟ್ಸ್ ಆಗಲಿ ಲೈಟಿಂಗ್ ಮ್ಯಾನ್ ಆಗಲಿ ಇಟ್ಕೊಂಡ್ರೆ ಅವನಿಗೆಲ್ಲಿ ದುಡ್ಡು ಕೊಡಬೇಕಾಗತ್ತೆ ಅಂತ ಅದು ಕೂಡ ಇಟ್ಕೊಳ್ಳಲಿಲ್ಲ. ನಾನೇ ಲೈಟ್ಸ್ಗಳನ್ನು ಇಟ್ಕೊಂಡೆ, ನಾನೇ ಕ್ಯಾಮರಾ ಇಟ್ಕೊಂಡೆ, ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡೆ, ಒಂದು ಚಿಕ್ಕ ರೌಂಡ್ ಟೇಬಲ್ ತಯಾರು ಮಾಡಿಕೊಂಡು ಅದರ ಹತ್ತಿರ ಸ್ವಿಚಸ್ಗಳೆಲ್ಲ ಇಟ್ಕೊಂಡೆ. ಯಾವ ಲೈಟ್ ಬೇಕಾದಾಗ ಸ್ವಿಚ್ಗಳನ್ನು ಹಾಕಿಕೊಳ್ತಿದ್ದೆ. ಆ ಸ್ವಿಚ್ಗಳೆಲ್ಲ ಹಾಕಿಕೊಳ್ತಾ ಇದ್ದೆ. ಕ್ಯಾಮರಾ ರಿಮೋಟ್ ಕಂಟ್ರೋಲ್ ಇಟ್ಕೊಳ್ತಿದ್ದೆ. ಆ ರಿಮೋಟ್ ಕಂಟ್ರೋಲ್ನಲ್ಲಿ ಕ್ಯಾಮರಾದ ರೆಕಾರ್ಡಿಂಗ್ ಒತ್ತುತ್ತಾ ಇದ್ದೆ. ಅದು ರೆಕಾರ್ಡ್ ಆಗುತ್ತಾ ಇರುತ್ತಾ ಇತ್ತು. ಲೈಟಿಂಗ್ಸ್ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಕೊಳ್ತಿದ್ದೆ. ನಾನೇ ಲೈಟ್ ಮ್ಯಾನ್ ಆಗಿದ್ದೆ, ನಾನೇ ಕ್ಯಾಮರಾ ಮ್ಯಾನ್ ಆಗಿದ್ದೆ, ನಾನೇ ಸ್ಪೀಕರ್ ಮ್ಯಾನ್ ಆಗಿದ್ದೆ. ಇದೆಲ್ಲ ಮಾಡಿ ಮುಗಿಸಿದ ನಂತರ ಮತ್ತೆ ನಾನು ಒಂದು ಸ್ಟುಡಿಯೋಕ್ಕೆ ಹೋಗಿ ಎಡಿಟಿಂಗ್ ಮಾಡಿಕೊಳ್ತಿದ್ದೆ. ಅವ್ರು ಹೇಗೆ ಎಡಿಟಿಂಗ್ ಮಾಡ್ತಿದ್ದಾರೆ, ಯಾವ ಯಾವ ಸಾಫ್ಟ್ವೇರ್ ಬಳಸ್ತಿದ್ದಾರೆ, ಯಾವ ಯಾವ ಕಂಪ್ಯೂಟರ್ ಬಳಸ್ತಿದ್ದಾರೆ, ಇದೆಲ್ಲವನ್ನು ಜಾಗ್ರತೆಯಿಂದ ಪರಿಶೀಲಿಸಿ ಇನ್ಸ್ಟಾಲ್ಮೆಂಟ್ನಲ್ಲಿ ನಾನು ಎಡಿಟಿಂಗ್ ಎಕ್ವಿಪ್ಮೆಂಟ್ ಅನ್ನು ಕೊಂಡುಕೊಂಡು ನಾನೇ ಎಡಿಟಿಂಗ್ ಮಾಡಲು ಶುರು ಮಾಡಿದೆ. ಮ್ಯಾಗಝಿನ್ ಸೇವೆ ಸ್ಟಾರ್ಟ್ ಮಾಡಿದಾಗ ಬೇರೆ ಎಲ್ಲೋ ಹೋಗಿ ಕೂತ್ಕೊಂಡು ಅವರು ಡಿಸೈನ್ ಮಾಡುವಾಗ, ಬೇರೆಯವರು ಪೇಜ್ ಮೇಕರಲ್ಲಿ ಪೇಜ್ ಸೆಟಪ್ ಮಾಡುವಾಗ, ಬೇರೆ ಎಲ್ಲೋ ಹೋಗಿ ಮಾಡಿಸಿಕೊಳ್ತಿದ್ದೆ. ಅವರ ದಯೆ ನನಗೆ ಪ್ರಾಪ್ತವಾಯಿತು. ಆನಂತರ ಪೇಜ್ ಮೇಕರ್ ಕಲಿತುಕೊಂಡೆ, ಫೋಟೋಶಾಪಿಂಗ್ ಕಲಿತುಕೊಂಡೆ, ಡಿಸೈನಿಂಗ್ ಕಲಿತುಕೊಂಡೆ. ಈ ದಿನ ನಾವು ಮಾಡುತ್ತಿರುವ ಸೇವೆಗೆ ಕಾರಣ ಡಿಯರ್ ಫ್ರೆಂಡ್ಸ್, ನಾನು ಸ್ವಯಂ ಆಗಿ ಕಲಿತುಕೊಂಡು, ಅದು ಟಿವಿ ಸೇವೆ ಆಗಿರಬಹುದು, ಕ್ಯಾಮರಾ ರೆಕಾರ್ಡಿಂಗ್ ಆಗಿರಬಹುದು, ಲೈಟ್ ಸೆಟ್ಟಿಂಗ್ ಆಗಿರಬಹುದು, PA ಸಿಸ್ಟಮ್ ಆಗಿರಬಹುದು, ಎಡಿಟಿಂಗ್ ಆಗಿರಬಹುದು, ಫೋಟೋಶಾಪ್ ಆಗಿರಬಹುದು, ಸ್ವಯಂ ಆಗಿ ಕಲಿತುಕೊಂಡೆ. ಯಾಕೆಂದರೆ ಹೊರಗಡೆ ಅವರಿಗೆ ಕೊಡುವುದಾದರೆ ಬಹಳ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಅದೇ ನಾವೇನಾದರೂ ಸ್ವಂತವಾಗಿ ಮಾಡಿಕೊಳ್ಳೋದಾದ್ರೆ ಬಹಳಷ್ಟು ದುಡ್ಡು ಉಳಿತಾಯ ಮಾಡಬಹುದು. ಹಾಗಾಗಿ ಮೊದಲಿನಿಂದಲೂ ಕೂಡ ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವಂತಹ ವಿಧಾನವೇನೆಂದರೆ ಎಲ್ಲವೂ ಕೂಡ ಇನ್ ಹೌಸ್ ಪ್ರೊಡಕ್ಷನ್. ನಮ್ಮ 4 ಗೋಡೆಗಳ ಮಧ್ಯದಲ್ಲಿ ಸೇವೆ ನಡೆಯಬೇಕು. ನಾವೇ ನಮ್ಮ ಕೆಲಸ ಮಾಡಿಕೊಳ್ಳಬೇಕು. ಹೊರಗಡೆಯವರಿಗೆ ಯಾವ ಕೆಲಸ ಕೊಡಬಾರದು. ಕೊಡುವುದಾದರೆ ಅತ್ಯಧಿಕವಾದಂತಹ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಇನ್ಕ್ಲೂಡಿಂಗ್ ಕಲ್ವರಿ ಟೆಂಪಲ್ ನೋಡ್ತೀರಲ್ಲವೇ, ಇದನ್ನು ಡಿಸೈನ್ ಮಾಡಿದ್ದು ಕೂಡ ನಾನೇ. ದೇವರ ಮಹಿಮೆಗಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಝೈರಾಬಾದ್ನಲ್ಲಿ ನಿರ್ಮಿಸಿರುವಂತಹ ಮತ್ತೊಂದು ಬ್ರಾಂಚ್ ಚರ್ಚ್, ಅದನ್ನು ಡಿಸೈನ್ ಮಾಡಿದ್ದು ಕೂಡ ನಾನೇ. ಯಾಕೆ ಇದೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಗೊತ್ತಾ? ನನಗೆ ಬರಲ್ಲ ಎಂದು ಹೇಳುವುದು ನನಗಿಷ್ಟವಿಲ್ಲ. ಕೆಲಸ ಮಾಡಬೇಕೆಂಬ ಮನಸ್ಸು ನಿಮ್ಮಲ್ಲಿದ್ರೆ ಸಾಕು, ಅದರ ತವಕ ನಿಮ್ಮಲ್ಲಿದ್ರೆ ಸಾಕು. ಅದನ್ನು ಮಾಡಿಸುವಂತಹ ಕೃಪೆ ದೇವರು ನಮಗೆ ಅನುಗ್ರಹಿಸ್ತಾರೆ. ಆ ಕೆಲಸ ಮಾಡುವ ಸಾಮರ್ಥ್ಯ ದೇವರು ನಮಗೆ ಅನುಗ್ರಹಿಸುತ್ತಾರೆ. ಬಹಳ ವರ್ಷಗಳ ಹಿಂದೆ ನಾವು ನಮ್ಮ ಮೀಟಿಂಗ್ಸ್ಗಳಿಗೆ ಹೋಗುವಾಗ ನಮ್ಮ ಕಾರು ನಾನೇ ಡ್ರೈವಿಂಗ್ ಮಾಡುತ್ತಾ ಹೋದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಮೇಬಿ ಒಂದು 5-6 ಇಯರ್ಸ್ ಅಥವಾ 6-7 ಇಯರ್ಸ್ಗಳಿಂದ ನಾನು ಓಡಿಸುವಂತಹ ಕಾರಿಗೆ ಒಬ್ಬ ನಂಬಿಗಸ್ತನಾದ ಡ್ರೈವಿಂಗ್ ಮಾಡುವ ಬ್ರದರ್ ದೊರಕಿದ್ದಾರೆ. ಇವತ್ತಿಗೂ ಕೂಡ ಡ್ರೈವಿಂಗ್ ಮಾಡಬೇಕೆಂದು ಆಶಿಸುತ್ತೇನೆ. ನನಗೆ DD ಕೊಟ್ಟಿದ್ದಾರೆ, ಪಂಡಿತರ ಭಾಷೆಯಲ್ಲಿ ಡಾಕ್ಟರ್ ಆಫ್ ಡಿವಿನಿಟಿ. ಆದರೆ ನನ್ನ ದೃಷ್ಟಿಯಲ್ಲಿ ಅದು ಡೈರೆಕ್ಟರ್ ಕಮ್ ಡ್ರೈವರ್. ಏನದು? ಈ ಸೇವೆಗೆ ಡೈರೆಕ್ಟರು, ಹಾಗೆಯೇ ಕಾರ್ಗೆ ಡ್ರೈವರು. ಹಾಗಾಗಿ ಡ್ರೈವರು ಕಮ್ ಡೈರೆಕ್ಟರ್, ಅದು ನನ್ನ DD ಅಂದ್ರೆ. ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಗೊತ್ತಾ? ದೇವರ ಸೇವೆ ಮಾಡಬೇಕು, ಇಲ್ಲವೇ ನಿಮಗೆ ಕೊಡಲ್ಪಟ್ಟ ಕೆಲಸ ಮಾಡಬೇಕು ಎಂದು ನೀವು ಆಶಿಸುವುದಾದರೆ ದೇವರು ನಿಮಗೆ ಆ ಸಾಮರ್ಥ್ಯ ಕೊಡ್ತಾರೆ. ಕೂತ್ಕೊಳ್ಳುವಾಗ ಅಲ್ಲ, ಮಲಗುವಾಗ ಅಲ್ಲ, ಮತ್ತೆ ಯಾವಾಗ? ಪ್ರಯಾಸ ಪಡುವಾಗ, ಪ್ರತ್ಯೇಕ ಶ್ರದ್ಧೆ ವಹಿಸುವಾಗ. ದೇವರು ಮೋಶೆಗೆ ಹೇಳುತ್ತಾರೆ, ನಾನು ಬೆಚಲೇಲನನ್ನು ಕಾಪಾಡುತ್ತಾ ಬಂದಿದ್ದೇನೆ, ನನ್ನ ರೆಕ್ಕೆಯ ಕೆಳಗೆ ಕಾಪಾಡಿಕೊಳ್ಳುತ್ತಾ ಬಂದಿದ್ದೇನೆ, ಅವನಿಗೆ ತಲಾಂತುಗಳನ್ನು ಕೊಟ್ಟಿದ್ದೇನೆ. ಎದಕ್ಕಾಗಿ ಅಂದರೆ ನನ್ನ ಕೆಲಸ ಮಾಡುವುದಕ್ಕಾಗಿ. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ದೇವರು ನಿಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ, ಸಂರಕ್ಷಿಸಿಕೊಳ್ಳುತ್ತಾ ಬಂದಿದ್ದಾರೆ, ಬಹಳ ತಲಾಂತುಗಳನ್ನು ಕೊಟ್ಟಿದ್ದಾರೆ. ಎದಕ್ಕಾಗಿ ಗೊತ್ತಾ? ಆ ದೇವರಿಗಾಗಿ ನೀವು ಉಪಯೋಗ ಆಗುವುದಕ್ಕಾಗಿ. ಆ ದೇವರಿಗೆ ಇಷ್ಟವಾಗಿ ಜೀವಿಸುತ್ತೀರೆಂದು, ಆತನ ಕೆಲಸ ಮಾಡುತ್ತೀರೆಂದು. ಅದಕ್ಕೆ ಸಾಮರ್ಥ್ಯ ಕೊಡುವ ಆತನು ದೇವರೇ. ಪರಿಶುದ್ಧನಾದ ತಂದೆಯೇ, ನೀವು ನಮಗೆ ಯಾವುದೇ ಕೆಲಸ ಕೊಟ್ಟರೂ, ಯಾವುದೇ ಸೇವೆ ಕೊಟ್ಟರೂ, ನಮ್ಮ ವಿಷಯದಲ್ಲಿ ಯಾವುದೇ ಪ್ರಣಾಳಿಕೆ ನೀವು ಹೊಂದಿಕೊಂಡಿದ್ದರೂ ಅದನ್ನು ಪೂರ್ತಿ ಮಾಡುವುದಕ್ಕಾಗಿ ಬೇಕಾದಂತಹ ಸಾಮರ್ಥ್ಯವನ್ನು ಅನುಗ್ರಹಿಸುವ ದೇವರು ನೀವೇ. ಮೋಶೆಗೆ
ನಿಮ್ಮ ಪ್ರಜೆಗಳಾದ ಇಸ್ರಾಯೇಲರನ್ನು ನಡೆಸುವುದಕ್ಕಾಗಿ ಕರೆದ್ರಿ, ಹಾಗೆ ನಡೆಸಲು ಸಾಮರ್ಥ್ಯ ಕೂಡ ಕೊಟ್ರಿ. ಕುರುಬನಾಗಿರುವ ದಾವೀದನಿಗೆ ದೇಶವನ್ನೇ ಪರಿಪಾಲಿಸುವಂತಹ, ರಾಜ್ಯವನ್ನೇ ಪರಿಪಾಲಿಸುವಂತಹ ರಾಜನನ್ನಾಗಿ ಮಾಡಿದ್ರಿ. ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೂಡ ಕೊಟ್ರಿ. ದಾನಿಯೇಲನಿಗೆ ರಾಜನ ನಂತರ ಉನ್ನತ ಸ್ಥಾನವನ್ನು ಕೊಟ್ರಿ. ಹಾಗೆಯೇ ರಾಜನಿಗೆ ಸಲಹೆ ಕೊಡುವಂತಹ ಸಾಮರ್ಥ್ಯವನ್ನು ಕೂಡ ಕೊಟ್ರಿ. ನೀವು ಯಾವ ಸ್ಥಿತಿಯಲ್ಲಿ, ಯಾವ ಸ್ಥಾನದಲ್ಲಿ, ಯಾವ ಸೇವೆಯಲ್ಲಿ ನಮ್ಮನ್ನು ಇಡುತ್ತೀರೋ ಅದಕ್ಕೆ ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಕೊಡುತ್ತೀರಿ. ಸಹಕಾರಿಗಳನ್ನು ಕೂಡ ಕೊಡುತ್ತೀರಿ. ಆ ಸಹಕಾರಿಗಳು ಯಾರೆಂದು, ಯಾರನ್ನು ನೀವು ಆರಿಸಿಕೊಂಡಿದ್ದೀರೋ, ನೇಮಿಸಿಕೊಂಡಿದ್ದೀರೋ ಅವರನ್ನು ಗುರುತಿಸುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. Address Calvary, Post Box number 30, Kukatpalli, Hyderabad 72.